ವಿನಯ್ ಹಿಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ರು? ಇನ್ಸ್ಪೆಕ್ಟರ್ ಆಗಿ ಹುಟ್ಟಿದ್ರು. ಯಾವ ಇನ್ಸ್ಪೆಕ್ಟರ್ ಆಗಿ? ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ. ವಿನಯ್ಗೆ ಯಾವ ಸಿನಿಮಾ ಅಂದ್ರೆ ಇಷ್ಟ? ಸರ್ಕಲ್ ಸಿನಿಮಾ ಅಂದ್ರೆ ಇಷ್ಟ. ಯಾವ ಸರ್ಕಲ್? ತಿಪ್ಪಜ್ಜಿ ಸರ್ಕಲ್. ವಿನಯ್ ಅಲ್ಲಿ ಕುತ್ಕೊಂಡು ಹೆಂಗ್ ಬಿಹೇವ್ ಮಾಡ್ತಾವ್ರೆ? ರೌಡಿ ತರ ಬಿಹೇವ್ ಮಾಡ್ತಾವ್ರೆ. ಯಾವ ರೌಡಿ ತರ? ಸರ್ಕಲ್ ರೌಡಿ ತರ. ವಿನಯ್ಗೆ ಯಾವ ದೇವ್ರ ಅಂದ್ರೆ ಇಷ್ಟ? ಮಾರಮ್ಮ ಅಂದ್ರೆ ಇಷ್ಟ. ಯಾವ ಮಾರಮ್ಮ? ಸರ್ಕಲ್ ಮಾರಮ್ಮ. ವಿನಯ್ಗೆ ಬೆಂಗಳೂರಲ್ಲಿ ಯಾವ ಏರಿಯಾ ಅಂದ್ರೆ ಇಷ್ಟ? ಸರ್ಕಲ್ ಅಂದ್ರೆ ಇಷ್ಟ. ಯಾವ ಸರ್ಕಲ್? ಸು 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 ಸುಂಕದ ಕಟ್ಟೆ ಸರ್ಕಲ್. ವಿನಯ್ಗೆ ಇನ್ಸೈಡ್ ಅಂದ್ರೆ ಇಷ್ಟನಾ? ಔಟ್ಸೈಡ್ ಅಂದ್ರೆ ಇಷ್ಟನಾ? ಇಷ್ಟೆಲ್ಲ ಟ್ರಾಲ್ ಆದ್ಮೇಲೆ ಸದ್ಯಕ್ಕೆ ಸೂಸೈಡ್ ಅಂದ್ರೆ ಇಷ್ಟ ಆಗಿರುತ್ತೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಏನು ಓದಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಏನ್ ಇಂಜಿನಿಯರಿಂಗ್? CSC ಕಂಪ್ಯೂಟರ್ ಸೈನ್ಸ್. ಒಂದ್ ಸರ್ಕಲ್ಗೆ ಹಾ, ಎಸ್ ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ ಸರ್? ಎರಡ್ ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಅವ್ರೇನು ಗೊತ್ತಾ ಈಗ ಮೂರ್ ಸರಿ ಮಗ್ಬಿಡು ಅದ್ನಂಗೈತೆ. ಇವ್ರು ಮೋಸ್ಟ್ಲಿ ಸರ್ಕಲ್ ನ KR ಸರ್ಕಲ್ ಗೆ ಕಂಪೇರ್ ಮಾಡ್ತಾವ್ರೆ. ಲೆಫ್ಟ್ ಸೈಡ್ ಹೋದ್ರೆ ವಿಧಾನಸೌಧ, ರೈಟ್ ಸೈಡ್ ಹೋದ್ರೆ ಕಬ್ಬನ್ ಪಾರ್ಕ್, ಹಿಂದೆ ಬಂದ್ರೆ ಮೆಜೆಸ್ಟಿಕ್, ಆ ತರ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೇನಾದ್ರೂ ಇವ್ರು ಮ್ಯಾಥ್ಸ್ ಟೀಚರ್ ನೋಡ್ತಿದ್ರೆ ಫಸ್ಟ್ ರಿಟೈರ್ಮೆಂಟ್ ತಗೊಂಡ್ಬಿಡ್ಬೇಕು ಅವ್ರು. ಸರ್ಕಲ್ ನ ಎಸ್ ಸೈಡ್ ಇರ್ತಾವ ಗೊತ್ತಾನ? 4 ಸೈಡ್, 2 ಸೈಡ್ ಇರ್ತಾವ, ಇನ್ಸೈಡ್ ಔಟ್ ಸೈಡ್. ಲೌಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಯಾರಿಗೆ ಬಿಟ್ಟು? ಶ್ರೀನಿವಾಸ್ ರಾಮಾನುಜನ್, ಐನ್ಸ್ಟೀನ್, ಆರ್ಯಭಟ ಇವ್ರು ಯಾರು ಇಲ್ಲ. ಇವ್ರೆಲ್ರೂ ಮೀರ್ಸಿರೋ ಅಂತ ಭಯಂಕರ ಮ್ಯಾಥಮೆಟಿಷಿಯನ್ ಒಬ್ರು ಮಾತಾಡ್ತಾರೆ, ಕೇಳ್ಕೊ ಬನ್ನಿ. ಒಂದ್ ಸರ್ಕಲ್ಗೆ ಎಸ್ ಸೈಡ್ಸ್ ಇರುತ್ತೆ. ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಏನು ಸರ್ಕಲ್ಗೆ ಎಷ್ಟು ಸೈಡಾ? ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಕೇಳ್ತಿರೋದೇ ದೊಡ್ಡ ಕ್ರಿಂಜ್ ಅಲ್ವಾ? ಬಾ, ಆ ಮುಖದಲ್ಲಿರುವಂತ ಕಾನ್ಫಿಡೆನ್ಸ್ ನೋಡ್ರಿ, ಆ ಗತ್ತು ನೋಡ್ರಿ, ಗತ್ತು. ಕೇಳಿರೋದೇ ಕ್ರಿಂಜ್ ಕ್ವಶನ್. 0 ನಾಲೆಡ್ಜ್ ಅಲ್ಲಿ ಕೇಳಿರುವಂತ ಕ್ವಶನ್ಗೆ ಆಟಿಟ್ಯೂಡ್ ನೋಡ್ರಿ, ಆಟಿಟ್ಯೂಡು. ವಿನಯ್ ಅವರೇ, ನೀವ್ 2 ಸೈಡ್ ಹೇಳಿದ್ರಿ, ಇನ್ಸೈಡ್ ಮತ್ತೆ ಔಟ್ ಸೈಡ್ ಅಂತ ಹೇಳಿ. ಇನ್ನೆರಡು ಸೈಡ್ ಇದೆ, ಆಫ್ ಸೈಡ್ ಮತ್ತೆ ಲೆಗ್ ಸೈಡ್. ನನ್ನ ನಿಮ್ಮ ಮಧ್ಯೆ ಮಾತ್ರ ಇರ್ಲಿ ಮಾತು, ಯಾರಿಗೂ ಹೇಳಕ್ ಹೋಗ್ಬೇಡಿ. ಅಪ್ಪಿ ತಪ್ಪಿ ಕೂಡ ಯಾರ ಹತ್ರನೂ ನಿಮ್ಮ ಸ್ಕೂಲ್ನಲ್ಲಿ ನಿಮಗೆ ಮ್ಯಾಥ್ಸ್ ಹೇಳ್ಕೊಟ್ಟಂತ ಟೀಚರ್ ಹೆಸರನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಹೇಗೋ ನೆಮ್ಮದಿಯಿಂದ ಬದುಕ್ತಿರ್ತಾರ ಅವರು, ನೀವ್ ಹೇಳ್ಬಿಟ್ಟು ಅವ್ರಿಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ, ಆ ತರ ಆಗ್ಬಿಡತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ನಿಮಗೆ ಮ್ಯಾಥ್ಸ್ ಹೇಳ್ಕೊಟ್ಟಂತ ಟೀಚರು ಈ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಅಪ್ಪಿ ತಪ್ಪಿ ಕೂಡ ಅಕ್ಕಪಕ್ಕ ಇರೋರಿಗೆ ಇವನೇ ನಮ್ ಸ್ಟೂಡೆಂಟು ಅಂತ ಎಲ್ಲೂ ಹೇಳ್ಕೊಳಲ್ಲ. ಮಾನ ಮರ್ಯಾದಿನ ಊರ್ ಬಾಗ್ಲು ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟ ಪಡ್ತಾರೆ ಹೇಳಿ? ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಎಲ್ಲಿಂದ ಬರ್ತೀರಾ? ಒಂದು ಬೇಸಿಕ್ ನಾಲೆಡ್ಜ್, ಕಾಮನ್ ಸೆನ್ಸ್ ಅಂತ ಇಲ್ವಾ? ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ, ಆ ಪ್ರಶ್ನೆ ಏನ್ ಪರಿಣಾಮ ಬೀಳುತ್ತೆ, ಯಾವ ಸ್ಟೇಜ್ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಯಾವ ಸೀಟಲ್ಲಿ ನಾನು ಕುತ್ಕೊಂಡಿದ್ದೀನಿ, ಏನು ಬೇಕಾಗಿಲ್ಲ. ನಾಲೆಡ್ಜೇ 0, ಅದ್ರ ಮಧ್ಯೆ ಗತ್ತು ಬೇರೆ. ನಿಮ್ಮನ್ನ ಕರೆಯುವಂತ ಚಾನಲ್ಗಳು ಜಡ್ಜ್ ಅಂತ ನಿಮ್ಮನ್ನ ಕೂರ್ಸೋದಕ್ಕೂ, ನೀವು ಕ್ರಿಂಜ್ ಆಗಿ ಮಾತಾಡೋದಕ್ಕೂ, ನಿಮ್ಮ ಪುಕ್ಸಟೆ ಆಟಿಟ್ಯೂಡ್ಗಳಿಗೂ, ನಿಮ್ಗಿರೋ 0 ನಾಲೆಡ್ಜ್ಗಳಿಗೂ ಕರೆಕ್ಟ್ ಆಗಿದೆ ಅಷ್ಟೇ. ಆಕ್ಚುಲಿ ಕಂಟೆಸ್ಟೆಂಟ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ನಿಮಗೆ ಯೋಗ್ಯತೆ ಇಲ್ಲ ಅಲ್ಲಿ ಕುತ್ಕೊಂಡು ಜಡ್ಜ್ ಆಗೋದಕ್ಕೆ. ದನ ಕಾಯಕ್ ಹೋಗಿ ಎಲ್ಲಿಗಾದ್ರು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಸರ್ಕಲ್ಗೆ ಎಸ್ ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ? ಎರಡ್ ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಅಣ್ಣ ಏನಣ್ಣ ಹೇಳ್ತಾ ಇದೀಯಾ? ಓದ್ಸಲಿ ಬಿಗ್ ಬಾಸ್ಗೆ ಬಂದಾಗ ನಂದು ಅಷ್ಟು ಕಂಪ್ನಿ ಐತೆ, ಎಷ್ಟು ಕಂಪ್ನಿ ಐತೆ ಅಂತ ಅಂದಿದ್ದೆ. ನಾವು ಅದನ್ನು ನಂಬ್ಕೊಂಡಿದ್ವಿ. ಸುದೀಪ್ ಬಂದವಾಗಲೇ ಅಲ್ವಣ ನಿಮ್ಮ ಬಂಡವಾಳ ಗೊತ್ತಾಗಿದ್ದು. ಈಗ ನಿನ್ನೆ ನಿಜವಾಗ್ಲೂ ನೀವು ಹೇಳಿದಾಗ ಸರ್ಕಲ್ಲು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತಂದಾಗ
ಏನಪ್ಪ ಇಂಜಿನಿಯರಿಂಗ್ ಗೊತ್ತಿರೋನ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತು ಅಂತ ಅನ್ಕೊಬಿಟ್ಟಿದ್ದೆ. ಯಾಕಣ್ಣ ನಮ್ಗೆ ಹಿಂಗೆ ಹುಚ್ಚನ್ ಮಾಡ್ತಿದ್ಯಾ ಅಣ್ಣ? ನಿನ್ನಲ್ಲಿ ಕೂರ್ಸಿರೋದು ನಿನ್ನ ಗೌರವ ಹೆಚ್ಚಿಸ್ಕೊಳ್ಳಿ ಅಂತ ಕಾರಣ. ನೀನು ಯಾಕಣ್ಣ ಹಿಂಗೆ ಮಾಡ್ತಾ ಇದೀಯಾ? ನಾನು ನಿನ್ನ ಮಾತನ್ನ ನಂಬ್ಕೊ ಕೂತ್ನಲ್ಲ, ಅಯ್ಯೋ ನನ್ನ ಬುದ್ಧಿಗೆ ಏನಾಗಿತ್ತೋ ಕಾಣೆ, ಅದು ನಿನ್ನ ಕೆರೆ ದಡ ಅನ್ಕೊಬಿಟ್ಟಿದ್ಯಣ್ಣ. ಹಲೋ ಮಗ, ಅರ್ಜೆಂಟ್ ಆಗಿ ಬಾ. ನಾಗರಬಾವಿ ಸರ್ಕಲ್ ಅಲ್ಲಿ ನನ್ ಗಾಡಿ ಆಫ್ ಆಗ್ಬಿಟ್ಟಿದೆ. ಇರೋ ಬರೋರೆಲ್ಲ ಬೈತಾ ಇದಾರೆ. ತೆಗಿತೀನಿ ಅಣ್ಣ, 1 ನಿಮಿಷ. ಯಾವ ಸೈಡ್ ಅಲ್ಲಿ ಇದೆಯಾ? ಯಾವ ಸೈಡಾ? ಇದು ಈ ಕಡೆ ನಾಯಂಡಹಳ್ಳಿ ಸೈಡ್ ಹತ್ರ. ಯಾವ ಸೈಡ್ ಅಲ್ಲಿ ಇದೆಯಾ? ಯಾವ ಸೈಡ್ ಅಂದ್ರೆ ಏನು ಹೇಳಿ? ಒಂದ್ ಸರ್ಕಲ್ ಅಲ್ಲಿ 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. ಸರ್ಕಲ್ ಹಸ್ ಗಾಟ್ 2 sides, ಇನ್ಸೈಡ್ ಔಟ್ಸೈಡ್. ನೀನ್ ಯಾವ ಸೈಡ್ ಇದೆಯಾ? ಇನ್ಸೈಡ್ ಔಟ್ ಸೈಡಾ? ನನ್ನ ಮಗನೇ, ನಾನು ಬಂದ್ರೆ ನೀನ್ ಸೆಂಟ್ರ್ ಸೈಡ್ ಮೇಲೆ ಗಾಡಿ ಹತ್ತಿಸ್ಬಿಡ್ತೀನಿ. ಇರೋ ಫೋನು ಇರೋಣ, ನಾನೇ ತಳ್ತೀನಿ. ಏನ್ ಕೆಲಸ ಮಾಡ್ತಿದ್ಯಾ? ಸರ್ ಹೋಟ್ಲು. ಹೋಟ್ಲು. ಉದ್ದಿನೊಳಗೆ ಎಷ್ಟು ತೂತು ಇರುತ್ತೆ? ಒಂದೇ ತೂತು. ಹಿಂದೆ ಮುಂದೆ 2 ತೂತು ಇರುತ್ತೆ. ನಮ್ಮ ಹತ್ರ ಬೇಡ. ಓಯ್, ಬಿಗ್ ಬಾಸಿಗೆ ಹೋಗಿಲ್ಲೇನ ನೀನು? ಕರ್ದಿಲ್ಲ. ಅದ್ ಸರಿ, ಇಲ್ಲೇನ್ ಮಾಡ್ತಾ ಇದೀಯ ನೀನು? ಕಾಣಿಸ್ತಿಲ್ವಾ? ಸೈಡಿಗೆ ಹೋಗಲು ಗಾಡಿ ಓಡಿಸ್ತಾ ಇದ್ದೀನಿ. ಅದ್ ಬಿಡು, ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀಯ ಅಂತ ಹೇಳ್ತೀಯಲ್ಲಪ್ಪ ನೀನು. ಸರ್ಕಲ್ಗೆ ಸೈಡ್ಸ್ ಎಷ್ಟಿದಾವೆ ಅಂತ ನೋಡ್ತಾ ಇದ್ದೀನಿ. ಬಿಗ್ ಬಾಸಿಗೆ ಹೋಗಕ್ ರೆಡಿ ಆಗ್ತಿದ್ಯಾ ಅಂತ ಹೇಳೋ. ಹೋಗ್ತಾ ಅಲ್ಲಿ ಪ್ಲಾಸ್ಟಿಕ್ ಅಂಗಡಿಗೆ ಹೋಗ್ಬಿಟ್ಟು ಹೋಗು. ಏಕೆ? ಬಕೆಟ್ ತಗೊಂಡೋಗ್ಬೇಕು ಸೆಲೆಕ್ಟ್ ಆಗ್ಬೇಕಂದ್ರೆ ದಡ್ಡ. ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ಏನ್ ಓದಿ ನೀನು? CSE, ಕಂಪ್ಯೂಟರ್ ಸೈನ್ಸ್. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರ್ತಾವ? ಸರ್ಕಲ್ಗೆ ಸೈಡ್ಸ್ ಇರಂಗಿಲ್ಲ, 2 ಇರ್ತಾವ. ಹಿಂದೊಂದು, ಇಲ್ಲಿ ಮುಂದೆ ಒಂದು, 2 ಇರ್ತಾವ. ಗಣಿತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳು, ಇವತ್ತು ನಾವು ಗಣಿತದಲ್ಲಿ ಬರುವ ಆಕಾರಗಳ ಬಗ್ಗೆ ಹೇಳ್ತೀವಿ ಕೇಳ್ರಿ. ಇಂಗ್ಲಿಷ್ ಒಳಗೆ ಟ್ರಯಾಂಗಲ್ ಅಂತಾರ. ಇದಕ್ಕ 3 ಸೈಡ್ಸ್ ಇರ್ತಾವ, 1 2 3. ವಿದ್ಯಾರ್ಥಿಗಳು, ಇನ್ನೊಂದು ಇದಕ್ಕ ಸ್ಕ್ವೇರ್ ಅಂತಾರೆ ಇಂಗ್ಲಿಷ್ ಒಳಗೆ. ಇದಕ್ಕೆ 4 ಸೈಡ್ ಇರ್ತಾವ, 1 2 3 4. ಸ್ಟೂಡೆಂಟ್ಸ್, ಇದು ಬಹಳ ಇಂಪಾರ್ಟೆಂಟ್. ಈಗ ಸಿಲೆಬಸ್ ಚೇಂಜ್ ಆಗ್ಯದ. ಯಾರು ಮಾಡಿದ್ದು, ಯಾವಾಗ ಮಾಡಿದ್ದು ಅಂತ ಹೇಳ್ತೀನಿ ಕೇಳಿ. ಇದಕ್ಕ ಸರ್ಕಲ್ ಅಂತಾರ, ನಿಮ್ಗೆಲ್ಲ ಗೊತ್ತಿದೆ ಸರ್ಕಲ್ ಅಂತಾರ. ಇದಕ್ಕ ಸೈಡ್ಸ್ಗಳು ಯಾಕಿಲ್ಲ? ಸೈಡ್ಸ್ ಅವ ನಿಮ್ಗೆ ಗೊತ್ತಾ? ಬಿಗ್ ಬಾಸ್ ಖ್ಯಾತಿಯ ಮಹಾನ್ ಬ್ರಹ್ಮಾಂಡಜ್ಞಾನಿ ವಿನಯ್ ಗೌಡ ಅವರು ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದಂತೆ ಗೊತ್ತಾಯ್ತು. ಹೇಳ್ತೀನಿ ಕೇಳ್ರಿ. ಇದಕ್ಕೆ 2 ಸೈಡ್ಸ್ ನಾಮಕರಣ ಮಾಡೋರು. ಯಾವಪ್ಪ ಅಂತಂದ್ರ, 1ನೇದು ಇನ್ಸೈಡ್, 2ನೇದು ಔಟ್ಸೈಡ್. ಕೇಂದ್ರೀಯ ಶಿಕ್ಷಣದಿಂದ ತಿದ್ದುಪಡಿ ಮಾಡಲಾಗಿದೆ. ಮೊದಲೇ ಇರ್ತಿದಿಲ್ಲ ಸೈಡ್ಸ್ ಅಂತ, ಬಟ್ ಈಗ 2026ನೇ ಇಸ್ವಿಯಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗಿದೆ. 1ನೇದು ಇನ್ಸೈಡ್, ಔಟ್ಸೈಡ್. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ದಿವಸ ನೀವು ತಲೆಗೆ ಇಟ್ಕೊಂಡ್ ಕುಂತಿದ್ರಲ್ಲ ಸರ್ಕಲಿಗೆ ಸೈಡ್ಸ್ ಇರಂಗಿಲ್ಲ ಅಂತ, ಬಟ್ ಇನ್ಮೇಲಿಂದ ಸರ್ಕಲಿಗೆ ಕೂಡ 2 ಸೈಡ್ಸ್ ಇರ್ತವೆ, ಅವೇ ಇನ್ಸೈಡ್ ಔಟ್ಸೈಡ್. ಥ್ಯಾಂಕ್ ಯು.